ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಧ್ಯ ಕರ್ನಾಟಕದ ಐತಿಹಾಸಿಕ ಪಟ್ಟಣದ ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ಭಕ್ತರು ತಮ್ಮ ಮನೆಯನ್ನ ದಾನ ನೀಡಿದ್ದಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ವಾಸಿಸುತ್ತಿರುವ ಮೂಲತಃ ನಾಯಕನಹಟ್ಟಿಯ ಆರ್ ನಾಗರಾಜ್ ಪಟ್ಟಣದ ಹೊರಮಠ ಆವರಣದ ಬಳಿಯ ಲೇಔಟ್ನಲ್ಲಿ ಸುಮಾರು 20 ವರ್ಷಗಳ ಹಿಂದೆ 30-50 ಅಳತೆಯ ನಿವೇಶನ ಖರೀದಿಸಿ ಮನೆ ನಿರ್ಮಿಸಿದ್ರು. ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ಆಗಮಿಸುತ್ತಾ ಇದ್ದ ತಮ್ಮ ಮನೆಯಲ್ಲಿಯೇ ದಾಸೋಹ ಒದಗಿಸ್ತಾ ಇದ್ರು. ಇತ್ತೀಚಿನ ವರ್ಷಗಳಿಂದ ನಾಗರಾಜ್ ಅವರಿಗೆ ಜಾತ್ರೆಯ ಸಂದರ್ಭದಲ್ಲಿ ದಾಸೋಹ ಸೇವೆ ನೀಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ತಮ್ಮ ಮನೆಯನ್ನ ದೇವಾಲಯದ ಹೆಸರಿಗೆ ದಾನ ನೀಡಿ ದಾಖಲೆಗಳನ್ನ ದೇವಾಲಯ ಎಚ್ ಗಂಗಾಧರಪ್ಪ ಅವರಿಗೆ ಹಸ್ತಾಂತರಿಸಿದ್ದಾರೆ. ಇದೇ ವೇಳೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು. ಇದೇ ವೇಳೆ ಆರ್ ನಾಗರಾಜ್ ಅವರ ಸ್ನೇಹಿತರು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿ ಎಸ್ ಸತೀಶ್, ಮನು, ತಿಪ್ಪಮ್ಮ, ರುದ್ರೇಶ್, ಚನ್ನಪ್ಪ ಇತರರು ಹಾಜರಿದ್ದರು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯಲ್ಲಿ ನಮಸ್ಕರಿಸುತ್ತಾ ಈ ದಿನ ನಮ್ಮ ಬೆಂಗಳೂರು ವಿದ್ಯಾನಗರವಾಸಿಯಾದ ನಾಗರಾಜ್ ಆರ್ ಇವರು ದೇವಸ್ಥಾನಕ್ಕೆ ಈ ನಾಯಕನಹಟ್ಟಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಹೊರಮಠದ ಹತ್ತಿರ ಇರುವ ಈ ನಮ್ಮ ನಿವೇಶನವನ್ನು 30x50 ಅಳತೆಯ ಮನೆಯನ್ನು ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗಿಸೋಣಕ್ಕೆ ಅವರ ಮನಸ್ಸೇಚ್ಛೆಯಿಂದ ದಾನ ರೂಪದಲ್ಲಿ ಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇದರಂತೆ ನೋಂದಣಿ ಮಾಡಿ ಸಹ ಕೊಟ್ಟಿರ್ತಾರೆ. ಅವರಿಗೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯು ಅವರಿಗೆ ಮತ್ತು ಅವ್ರ ಸ್ನೇಹಿತರಿಗೆ ಅವ್ರ ಬಂಧು ಬಳಗದ ಎಲ್ಲರಿಗೂ ಸಹ ಆರೋಗ್ಯ, ಐಶ್ವರ್ಯ, ಅನುಗ್ರಹ ಇರಲಿ ಅಂತೇಳಿ ದೇವರಲ್ಲಿ ಬೇಡ್ಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂತ ಅವರು ಮುಂದೆ ಜೀವನದಲ್ಲಿ ಯಶಸ್ಸು ಗಳಿಸಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ.